ಅರ್ಬನ್ ನಕ್ಸಲರಿಗೆ ಬೆಂಬಲಿಸುವಂಥ ಒಂದು ಎಕೋಸಿಸ್ಟಮ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಚೇರಿಯಲ್ಲೇ ಇದೆ. ನಕ್ಸಲರ ದಮನವನ್ನ ನಮ್ಮ ಕೇಂದ್ರೀಯ ಪಡೆಗಳು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈ ಅರ್ಬನ್ ನಕ್ಸಲರು ಕಾಂಗ್ರೆಸ್ನ ಆಶ್ರಯ ಪಡೆದು ಬಿಟ್ಟಿದ್ದಾರೆ. ಆ ಕಾಂಗ್ರೆಸ್ನ ಆಶ್ರಯ ಪಡೆದು ಅವರು ಮುಖ್ಯಮಂತ್ರಿ ಕಾರ್ಯಾಲಯದೊಳಗೂ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರ ಕೃಪಾಪೋಷಿತ ಮಂಡಳಿ ಅವರಿಗೆ ಸಂರಕ್ಷಣೆ ಕೊಡೋ ಕೆಲಸ ಮಾಡ್ತಾ ಇದೆ. ನಾನು ಪೊಲೀಸರೇ ಹೊಣೆ. ನೀವು ಇಂಥದಕ್ಕೆಲ್ಲ ಬೆಂಬಲ ಕೊಟ್ಟು ಏನು ಮೆಸೇಜ್ ಕೊಡ್ತೀರಿ? ನೀವು ಮೆಸೇಜ್ ಏನು ಕೊಡ್ತೀರಿ? ನೀವು ನಕ್ಸಲ್ವಾದವನ್ನು ಬೆಂಬಲಿಸ್ತೀರಾ? ಭಯೋತ್ಪಾದನೆ ಬೆಂಬಲಿಸ್ತೀರಾ? ಹಿಂಗೆ ಬೆಂಬಲ ಕೊಟ್ಟು ನೀವು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡೋಕ್ಕಾಗತ್ತಾ? ಪ್ರಜಾಪ್ರಭುತ್ವ ಇರೋದು ಬ್ಯಾಲೆಟ್ ಮೇಲೆ, ಬುಲೆಟ್ ಮೇಲೆ ಅಲ್ಲ. ಆದರೆ ನೀವು ಬುಲೆಟ್ ಮೇಲೆ ನಂಬಿಕೆ ಇಟ್ಟು ಅಧಿಕಾರ ಬದಲಾವಣೆ ಬಯಸುವಂಥವರಿಗೆ, ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲದೆ ಇದ್ದವರಿಗೆ ಸಪೋರ್ಟ್ ಕೊಟ್ಟು ಏನು ಮಾಡಕ್ಕೆ ಹೊಟ್ಟಿದ್ದೀರಿ? ಅದಕ್ಕೆ ನಾನು ಹೇಳ್ತೀನಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ಇಲ್ಲಿಯ ಪೊಲೀಸ್ ಆಯುಕ್ತರು ಮತ್ತು DGIG ನೀವೇ ಹೊಣೆ ಹೊತ್ಕೋಬೇಕಾಗುತ್ತೆ. ನೀವು ಅರ್ಬನ್ ನಕ್ಸಲರಿಗೆ ಸಪೋರ್ಟ್ ಮಾಡಿಕೊಂಡು ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯು ಆರ್ ದ ರೆಸ್ಪಾನ್ಸಿಬಲ್. ಆಗಿರ್ಬೋದು ಅವರಿಗೆ, ಅವರ ಕಾಂಗ್ರೆಸ್ಸಿಗರ ಬಾಯಿಗಳು, ಬ್ರದರ್ಸು, ಅವರಿಗೆ 10 ವರ್ಷ ಶಿಕ್ಷೆ ಆಗಿದೆ ಅಂತ ಅನ್ಬೇಕಾದ್ರೆ ಅವರು ಸ್ವಾಭಾವಿಕವಾಗಿ ದುಃಖ ಆಗಿರುತ್ತೆ. ರಾಜಕೀಯ ಲಾಭಕ್ಕಾಗಿ ಭಯೋತ್ಪಾದಕರನ್ನು ಬೆಂಬಲಿಸುವಂಥ ನೀತಿ ಅದು ಅಪಾಯಕಾರಿ. ಈ ಭಯೋತ್ಪಾದಕರಿಗೆ ಕಾಂಗ್ರೆಸ್ ಪಕ್ಷ ತನ್ನ 2 ಹಾಲಿ ಮಾಜಿ ಪ್ರಧಾನಿಗಳನ್ನು ಕಳ್ಕೊಂಡ ನಂತರನೂ ಕೂಡ ಪಕ್ಷಕ್ಕೆ ಬುದ್ಧಿ ಬರದೇ ಇರತಕ್ಕಂಥದ್ದು ದುರದೃಷ್ಟಕರ. ಹಾಲಿ ಪ್ರಧಾನಿಯಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಭಯೋತ್ಪಾದಕರ ಗುಂಡಿಗೆ ಬಲಿಯಾದರು. ಯಾಕೆ ಅಂದರೆ ಮತ್ತದೇ ಪ್ರಶ್ನೆ ಬರುತ್ತೆ. ಭಿಂದ್ರೇನ್ವಾಲೆಯನ್ನ ಎತ್ತಿಕಟ್ಟಿದ್ದು, ಭಿಂದ್ರೇನ್ವಾಲೆಯನ್ನು ಬೆಳೆಸಿದ್ದು, ಖಲಿಸ್ತಾನ್ ಚಳುವಳಿಗೆ ಹೊಸ ರೂಪ ಕೊಟ್ಟಿದ್ದು, ಅಕಾಲಿದಳದ ಪ್ರಾಬಲ್ಯವನ್ನು ತಡಿಲಿಕ್ಕಾಗಿ ಕಾಂಗ್ರೆಸ್ ತನ್ನ ಕೂಟನೀತಿಯ ರಾಜಕೀಯದ ಭಾಗವಾಗಿ ಮಾಡಿಕೊಂಡ ಪರಿಣಾಮ. ಅದರ ನಂತರ ರಾಜೀವ್ ಗಾಂಧಿಯವರು LTT ಗುಂಡಿಗೆ ಬಾಂಬಿಗೆ ಬಲಿಯಾದರು. LTTಗೆ ಬೆಂಬಲ ಕೊಡುವ ನೀತಿಯ ಕಣ್ಣು ಮುಚ್ಚಾಲೆ ಆಟ ಆಡಿದ್ದು ಕೂಡ ಕಾಂಗ್ರೆಸ್ಸೇ. ತನ್ನ ಹಾಲಿ ಮತ್ತು ಮಾಜಿ ಪ್ರಧಾನಿಯನ್ನು ಕಳೆದುಕೊಂಡ ನಂತರವೂ ಕೂಡ ರಾಜಕೀಯ ಲಾಭಕ್ಕಾಗಿ ಭಯೋತ್ಪಾದಕರನ್ನ ಸಮರ್ಥಿಸುವ, ಭಯೋತ್ಪಾದಕರನ್ನ ಬೆಂಬಲಿಸುವ ನೀತಿಯನ್ನ ಬಿಡದೇ ಇರತಕ್ಕಂಥದ್ದು ದುರದೃಷ್ಟಕರ. ಬಹುಶಃ ಕಾಂಗ್ರೆಸ್ಸೇ ನಾಶವಾಗುವವರೆಗೂ ಅವರಿಗೆ ಇನ್ನೂ ಬುದ್ಧಿ ಬರಲ್ಲ. ಜನ ಬಂದು ವೋಟ್ ಹಾಕಿದಾರಲ್ಲ, ಅದು ಪ್ರಜಾಪ್ರಭುತ್ವದ ಗೆಲುವು. ನಾನು ಅದಕ್ಕಾಗಿ ಪಶ್ಚಿಮ ಬಂಗಾಳದ ಜನತೆಯನ್ನು ನಾನು ಅಭಿನಂದಿಸ್ತೀನಿ. ನಿಷ್ಪಕ್ಷಪಾತವಾದ ನ್ಯಾಯಯುತ ಚುನಾವಣೆಗೆ ಬೇಕಾದ ಕ್ರಮವನ್ನ ಚುನಾವಣಾ ಆಯೋಗ ಕೈಗೊಳ್ಳುತ್ತೆ ಅಂತಕ್ಕಂಥ ವಿಶ್ವಾಸ ನನಗೆ. ಅಭ್ಯರ್ಥಿಗಳ ಮೇಲೇನೆ ಹಲ್ಲೆ ಮಾಡುವಂತ ಪ್ರಯತ್ನ ಕೂಡ ನಡೆದಿತ್ತು. ಅಭ್ಯರ್ಥಿಗಳ ಮೇಲೆ ಹಲ್ಲೆ ನಡೆಯುತ್ತೆ. ಅತ್ಯಾಚಾರ ಆದರೂ ಕೇಸ್ ದಾಖಲಾಗಲ್ಲ, ಕೊಲೆ ಕೇಸುಗಳು ದಾಖಲಾಗಲ್ಲ. ಕಳಸರಿ 48 ಕೊಲೆ ಕೇಸುಗಳು ನ್ಯಾಯಾಲಯದ ಮಧ್ಯಪ್ರವೇಶದ ನಂತರ ಮೊಕದ್ದಮೆ ದಾಖಲಾಯಿತು. ನ್ಯಾಯಾಲಯ ಮಧ್ಯಪ್ರವೇಶ ಮಾಡುವವರೆಗೂ 48 ಕೊಲೆ ಮೊಕದ್ದಮೆಗಳೇ ದಾಖಲಾಗಿರಲಿಲ್ಲ. ಚುನಾವಣೆ ನಂತರ ಸಾವಿರಾರು ಅತ್ಯಾಚಾರ ಪ್ರಕರಣಗಳು ದಾಖಲಾದವು. ಮನೆಗಳನ್ನ ನಾಶ ಮಾಡಲಾಯಿತು. ಸಾವಿರಾರು ಜನ ಕಾರ್ಯಕರ್ತರು ಇವತ್ತಿಗೂ ಊರಿಗೆ ಆಗದೇ ಇರುವಂತ ಒಂದು ವಾತಾವರಣ ಅಲ್ಲಿದೆ. ಇದು ಭಾರತದ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಒಂದು ಬೆದರಿಕೆ. ದುರ್ದೈವ ಸಂಗತಿ ಏನು ಅಂದ್ರೆ, ಆ ಬೆದರಿಕೆಯನ್ನು ಹಾಕ್ತಿರೋದು ಯಾವುದು ಅಂದ್ರೆ TMC ಮತ್ತು TMC ಬೆಂಬಲಿತ ಗುಂಡಾಗಳು. ಪಶ್ಚಿಮ ಬಂಗಾಳದಲ್ಲಿ ಮೊದಲನೇ ಹಂತದ ಚುನಾವಣೆ 23ನೇ ತಾರೀಕು 152 ಕ್ಷೇತ್ರಗಳಲ್ಲಿ ಪೂರ್ಣ ಆಗಿದೆ. 2ನೇ ಹಂತದ ಚುನಾವಣೆ 142 ಕ್ಷೇತ್ರಗಳಲ್ಲಿ ನಾಳೆ ಅಂದರೆ 29ನೇ ತಾರೀಕು ಆಗೋದು ಬಾಕಿ ಇದೆ. ನಾನು ಕಳೆದಲ್ಲಿ 4.5 ತಿಂಗಳಿನಿಂದ 24 ದಕ್ಷಿಣ ಪರಗಣ ವಿಭಾಗವನ್ನು ನಾನು ಗಮನಿಸ್ತಾ ಇದ್ದೀನಿ. ಅಲ್ಲಿ ಓಡಾಟ ಮಾಡಿದಾಗ ನನಗಿರುವ ಅನುಭವದ ಪ್ರಕಾರ TMC ಅಧಿಕಾರ ಕಳ್ಕೊಳ್ಳುತ್ತೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ನಮ್ಮ ಕ್ಯಾಂಪೇನು ಕೂಡ ಚೆನ್ನಾಗಿದೆ, ವಾತಾವರಣವೂ ಇದೆ. ಚುನಾವಣಾ ಆಯೋಗವೂ ಕೂಡ ಸುಪ್ರೀಂ ಕೋರ್ಟ್ನ ಮಾನಿಟರಿಂಗ್ ಅಡಿಯಲ್ಲಿ
ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತವಾಗಿರುವ ಚುನಾವಣೆ ನಡೆಸೋದಕ್ಕೆ ಬೇಕಾದಂಥ ಅಗತ್ಯ ಕ್ರಮವನ್ನು ಕೈಗೊಂಡಿದೆ. ಆ ಕಾರಣಕ್ಕೇನೆ ಈ ಹಿಂದೆ ಎಷ್ಟು ಚುನಾವಣಾ ಸಂಬಂಧಿತ ಗಲಭೆಗಳಾಗ್ತಿದ್ದು ಅಷ್ಟು ಪ್ರಮಾಣದ ಗಲಭೆಗಳಾಗಿಲ್ಲ. ಆದರೂ ಕೂಡ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಚುನಾವಣೆ ನಡೆಸೋದಕ್ಕೆ TMC ಗುಂಡಾಗಳು ಬೆದರಿಕೆ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಪೊಲೀಸರು 100 ಕಚ್ಚಾ ಬಾಂಬ್ಗಳನ್ನು ಸೀಸ್ ಮಾಡಿದ್ದಾರೆ. ಪ್ರಜಾಪ್ರಭುತ್ವಕ್ಕೂ ಬಾಂಬಿಗೂ ಏನು ಸಂಬಂಧ? ಇಲ್ಲಿ ಅತಿ ಹೆಚ್ಚಂದ್ರೆ ಮಾತಿನ ಬಾಂಬ್ ಹಾಕ್ಬೋದು, ಆದರೆ ಕಚ್ಚಾ ಬಾಂಬನ್ನು ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಅದು ಭಾರತದ ಸಂವಿಧಾನಕ್ಕೆ ಒಂದು ಬೆದರಿಕೆ, ಒಂದು ಸಮಗ್ರತೆಗೆ ಒಂದು ಬೆದರಿಕೆ. ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕಾದ ಅವಶ್ಯಕತೆ ಇದೆ. ಅಲ್ಲಿ ಕರ್ನಾಟಕದಷ್ಟರ ಮಟ್ಟಿಗೆ ಅಧಿಕಾರಿ ವರ್ಗ ನಿಷ್ಪಕ್ಷಪಾತವಾಗಿ ವರ್ತಿಸುವಂಥದ್ದು ಕಡಿಮೆ. ನಿಷ್ಪಕ್ಷಪಾತವಾಗಿ ವರ್ತಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ಪ್ರತಿ ಹಂತದಲ್ಲೂ ಡೈರೆಕ್ಷನ್ ಕೊಡ್ತಾ, ಚುನಾವಣಾ ಆಯೋಗವನ್ನು ಮಾನಿಟರ್ ಮಾಡ್ತಾ, ನಿಷ್ಪಕ್ಷಪಾತ ನ್ಯಾಯಯುತ ಚುನಾವಣೆ ಆಗೋದಕ್ಕೆ, ಬೆದರಿಕೆ ಇಲ್ಲದೆ ಚುನಾವಣೆ ನಡೆಯೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ. ಬಹುಶಃ ಆ ಕಾರಣದಿಂದಲೇ 93% ದಾಖಲೆಯ ಮತದಾನ ಆಗಿದೆ. ಈ ದಾಖಲೆಯ ಮತದಾನ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅದು ಪಕ್ಷಗಳಿಗೆ ಆಧರಿಸಿದ್ದಾದ್ರೆ, ಜನ ಬಂದು ಮತದಾನ ಮಾಡಿರೋದು ಅದು ಪ್ರಜಾಪ್ರಭುತ್ವದ ಗೆಲುವು. ಸಾರ್ವಜನಿಕ ಜೀವನ ಅಂದರೆ ಪುರಸಭೆಯ ಸದಸ್ಯರಾಗಿ, ಪುರಸಭೆಯ ಅಧ್ಯಕ್ಷರಾಗಿ, ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮುಖ್ಯಮಂತ್ರಿಯಾಗಿ 50 ವರ್ಷದ ರಾಜಕೀಯ ಜೀವನ ಸಾಮಾನ್ಯ ಸಾಧನೆ ಏನಲ್ಲ. ಆ ಹಿನ್ನೆಲೆಯಲ್ಲಿ ಅವರ ಒಂದು ಅಭಿಮಾನೋತ್ಸವ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ರಾಜಕಾರಣ ಪ್ರವೇಶ ಮಾಡುವವರಿಗೆ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ, ಪ್ರೇರಣೆ ಕೊಡ್ತಕ್ಕಂಥ ಸಂಗತಿ. ರಾಜಕೀಯ ಹಿನ್ನೆಲೆ ಇದ್ದು ಮುಖ್ಯಮಂತ್ರಿಗಳ ಮಕ್ಕಳು ರಾಜಕಾರಣಕ್ಕೆ ಬರೋದು, ಮಂತ್ರಿಗಳ ಮಕ್ಕಳು ರಾಜಕಾರಣಕ್ಕೆ ಬರೋದು, ಶ್ರೀಮಂತರ ಮಕ್ಕಳು ರಾಜಕಾರಣಕ್ಕೆ ಬರೋದು, ಇದು ಬೇರೆ. 3-4 ತಲೆಮಾರುಗಳ ಕಾಲ ರಾಜಕೀಯ ಹಿನ್ನೆಲೆ ಇದ್ದವರು ರಾಜಕಾರಣಕ್ಕೆ ಬರೋದು ಅದು ವಿಶೇಷ ಸಂಗತಿ ಏನಲ್ಲ. ಯಾವುದೇ ರಾಜಕೀಯ ಅನುಭವ ಇಲ್ಲದಲೇ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡಬೇಕು ಅಂತಕ್ಕಂಥವರಿಗೆ ಯಡಿಯೂರಪ್ಪನವರ ಸಾರ್ವಜನಿಕ ಜೀವನದ ಬದುಕು ಒಂದು ಪ್ರೇರಣೆಯನ್ನ ಕೊಡುತ್ತೆ. ಆ ನಿಟ್ಟಿನಲ್ಲಿ ಅಭಿನಂದೋತ್ಸವ ಆಗ್ತಿರೋದು ಒಳ್ಳೆಯದು. ನಾನು ಅದನ್ನು ಸ್ವಾಗತಿಸ್ತೀನಿ. ಸತೀಶ್ ಜಾರಕಿಹೊಳಿ ಇವತ್ತು ಬರ್ತಾರೆ, 3 ದಿನದಲ್ಲೇ ಇದ್ರು. ಮಾದೇವಪ್ಪ ಹೋಗಿದ್ದಾರೆ. ಅವರು ಸಿದ್ದರಾಮಯ್ಯವ್ರನ್ನ ಮುಂದುವರಿಸಿ DKಶಿಗೆ ಅಧಿಕಾರ ಹಸ್ತಾಂತರ ಬೇಡ ಅಂತ ಹೇಳ್ತಾರೆ. ಅನಂತಕುಮಾರ್ ಅವರು ಬದುಕಿಲ್ಲ. ಅವರಿದ್ದಾಗ ಒಂದು ಮಾತು ಹೇಳೋರು, ಕಟ್ಟಾಳವಾದರೂ ಇಲ್ಲ, ಕಡುಜಾಣನಾದರೂ ಇಲ್ಲ, ಕಾಡಿದರೂ ಇಲ್ಲ, ಬೇಡಿದರೂ ಇಲ್ಲ, ಸೃಷ್ಟಿಸ ಜಗದೀಶ ಕಾಗಿನೆಲೆಯಾದಿ ಕೇಶವ, ಕೊಟ್ಟರೆ ಉಂಟು ಇಲ್ಲದಿದ್ರೆ ಇಲ್ಲ ಅಂತ ಹೇಳೋರು. ಮುಂದುವರೆದು ಹೇಳೋರು, ಬಾರದು ಬಪ್ಪದು ತಪ್ಪದು ಅಂತ. ಅಂದರೆ ಬರಬೇಕು ಅನ್ನೋದು ಅದನ್ನ ಯಾರು ತಪ್ಸಕ್ಕಾಗಲ್ಲ, ಬರಲ್ಲ ಅಂದಿದ್ರು ಏನು ಮಾಡಿದ್ರು ಬರಲ್ಲ ಅಂತ ಹೇಳಿ. ಇನ್ನು DK ಶಿವಕುಮಾರ್ ಅವರ ಯೋಗದಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ. ತುಂಬ ಜನ ಅಂತೂ ಅವ್ರ ಯೋಗಕ್ಕೆ ಅಡ್ಗಾಲ ಹಾಕುವಂಥ ಪ್ರಯತ್ನವಂತೂ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಯೋಗದಲ್ಲಿ ಇದ್ರೆ ತಪ್ಪಿಸಕ್ಕಾಗಲ್ಲ, ನೋಡೋಣ, ಕಾದು ನೋಡೋಣ. ಆದರೆ ಕಾಂಗ್ರೆಸ್ಸಿಂದ ರಾಜ್ಯಕ್ಕಂತೂ ಒಳ್ಳೇದಾಗ್ತಿಲ್ಲ. ಒಳ್ಳೇದೇನಾರು ಆಗ್ತಾ ಇದೆಯಾ ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಆದರೂ ಒಳ್ಳೇದಾಗೋ ಲಕ್ಷಣಗಳಿಲ್ಲ, ಬೇರೆಯವರು ಮುಖ್ಯಮಂತ್ರಿ ಆದರೂ ಒಳ್ಳೇದಾಗೋ ಲಕ್ಷಣಗಳಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.